ಶ್ವಾಸವೇ ಗುರು ಎಂದು ಶ್ವಾಸದ ಮಹತ್ವವನ್ನು ಆನಾಪಾನಸತಿ ಧ್ಯಾನದ ಮೂಲಕ ಕಲಿಸಿದ ನಮ್ಮ ಮೈತ್ರೇಯ ಬುದ್ಧ ಕಲಿಯುಗದ ಜನರ ಪಾಲಿನ ಕಲ್ಪವೃಕ್ಷ. ಅಜ್ಞಾನವೆಂಬ ಪರದೆಯನ್ನು ಸರಿಸಿ ಜ್ಞಾನವೆಂಬ ಬೆಳಕಿನ ಕಡೆಗೆ ನಡೆಸಿದ ಕಲಿಯುಗದ ಸರ್ವಶ್ರೇಷ್ಠ ಗುರು ನಮ್ಮ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರು. ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ, ಧ್ಯಾನದ ಮಹತ್ವವನ್ನು ಇಡೀ ಪ್ರಪಂಚಕ್ಕೆ ಸಾರಿದ ಗುರು. ಸಸ್ಯಾಹಾರ ಜಗತ್, ಪಿರಮಿಡ್ ಜಗತ್, ಧ್ಯಾನ ಜಗತ್ನ ಹರಿಕಾರ. ಅಹಿಂಸೆಯೇ ಪರಮೋ ಧರ್ಮ ಎಂದು ಅಹಿಂಸೆಯ ಸಾರವನ್ನು ಪ್ರಪಂಚಕ್ಕೆ ಸಾರಿದ ಮಹಾತ್ಮ. ಪಾದಗಳನ್ನು ಹಿಡಿಯಲು ಬಂದವರಿಗೆ ನನ್ನ ಪಾದಗಳನ್ನಲ್ಲ ನನ್ನ ಪದಗಳನ್ನು ಹಿಡಿಯಿರಿ ಎಂದು ಸಾರಿದ ಪುಣ್ಯಾತ್ಮ. ಸಾಮಾಜಿಕ ಸಾಂಪ್ರದಾಯಿಕ ಕಟ್ಟುಪಾಡುಗಳನ್ನು ಮುರಿದು ಸಂಸಾರದಲ್ಲೇ ನಿರ್ವಾಣವನ್ನು ಸಾಧಿಸುವ ದಾರಿಯನ್ನು ತೋರಿದ ಪಿತಾಮಹ. ಅಪ್ಪೋ ದೀಪೋ ಭವ ಎಂದು, ನಿಮಗೆ ನೀವೇ ಬೆಳಕು ಎಂದು ಜಾತಿ ಧರ್ಮವನ್ನ ಮೀರಿ ಎಲ್ಲೆಡೆಯೂ ಧ್ಯಾನ, ಎಲ್ಲರಿಗಾಗಿ ಧ್ಯಾನ, ಎಲ್ಲ ಸಮಯದಲ್ಲೂ ಧ್ಯಾನ ಎಂದು ಧ್ಯಾನದ ಮಹತ್ವವನ್ನು ಸಾರಿದ ಪರಮಪಿತ ಸಹಸ್ರಾರು ಪತ್ರಿಜಿಯವರು ಈ ಭೂಮಿಯ ಮೇಲೆ ಈ ಧ್ಯಾನ ಪಯಣದ ಹಾದಿಯನ್ನು ಕ್ರಮಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಅಂತಹ ಅವರ ಶಿಷ್ಯರಾದ ಡಾಕ್ಟರ್ ಅಯ್ಯಪ್ಪ ಪಿಂಡಿ ಸರ್ ನಿಜವಾಗಲೂ ಅವರ ಒಂದು ಧ್ಯಾನ ಪ್ರಚಾರದ ಪರಂಪರೆಯನ್ನು ಮುಂದುವರಿಸುತ್ತಾ ಬಂದಿದ್ದಾರೆ. ಅಂತೆಯೇ ವಿಶ್ವದ ಶಾಂತಿಯನ್ನ ಹೆಚ್ಚಿಸುವಲ್ಲಿ ನಮ್ಮ ಭಾಗವಹಿಸುವಿಕೆ ತುಂಬಾ ಮುಖ್ಯವಾಗಿದೆ. ಶಿವಮೊಗ್ಗದಲ್ಲಿ ನಡೆಯಲಿರುವ ನಾದ ಧ್ಯಾನ ಯಜ್ಞ 7ರಲ್ಲಿ ನಿಮ್ಮ ಫಿಸಿಕಲ್ ಪ್ರೆಸೆನ್ಸ್ ತುಂಬಾ ಅವಶ್ಯಕವಾಗಿದೆ. ಮೇ ಬಿ ನೀವು ಯೋಚಿಸ್ತಿರ್ಬಹುದು, ನಾನು ಹೋದ್ರೆ ಏನಂತಹ ಬದಲಾವಣೆ ಆಗಬಹುದು ಎಂದು. ಆದರೆ ಬದಲಾವಣೆ ಒಬ್ಬರಿಂದ ಅಲ್ಲ, ಬದಲಾವಣೆ ಒಬ್ಬರು ಅಲ್ಲಿ ಇರುವುದರಿಂದ ಆಗುತ್ತದೆ. ಮತ್ತು ನಿಮ್ಮ ಫಿಸಿಕಲ್ ಪ್ರೆಸೆನ್ಸ್ ಅಲ್ಲಿ ತುಂಬಾ ಮುಖ್ಯವಾಗಿದೆ. 3 ಗಂಟೆಗಳ ಧ್ಯಾನದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ಸಜ್ಜನ ಸಾಂಗತ್ಯದ ಸವಿರುಚಿಯನ್ನು ಸವಿಯಬಹುದಾಗಿದೆ. ಇದು ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸುತ್ತದೆ. ಇದು ಕೇವಲ ಕಾರ್ಯಕ್ರಮವಲ್ಲ, ಇದು ಒಂದು ಬದಲಾವಣೆಯ ದಿಶೆಯಲ್ಲಿ ಹಬ್ಬವಾಗಿದೆ. ಎಲ್ಲರೂ ಬನ್ನಿ, ಎಲ್ಲರೂ ಸೇರಿ ಧ್ಯಾನ ಮಾಡೋಣ. 21 ಡಿಸೆಂಬರ್ ಶಿವಮೊಗ್ಗ ಪ್ರೇರಣಾ ಕನ್ವೆನ್ಷನ್ ಹಾಲ್ನಲ್ಲಿ ಒಂದು ಯಾತ್ರೆ. ನಾವೆಲ್ಲರೂ ಭೂಲೋಕದ ಸ್ವರ್ಗ ಸೃಷ್ಟಿಸುವಲ್ಲಿ ಸಾಕ್ಷಿಯಾಗೋಣ. ಅನ್ನಪ್ರಸಾದದ ವ್ಯವಸ್ಥೆ ಇರುತ್ತದೆ. ಈ ಅನ್ನಪ್ರಸಾದಕ್ಕೆ ನೀವು ಕೂಡ ನಿಮ್ಮ ಯೋಗದಾನವನ್ನ ಸಲ್ಲಿಸಬಹುದಾಗಿದೆ. ನಿಮ್ಮೆಲ್ಲರಿಗೂ ನಮ್ಮ ಹೃದಯಪೂರ್ವಕ ಸ್ವಾಗತ.